ನಮಸ್ಕಾರ. ನಾನು ಗುರುಪ್ರಸಾದ್ ತಮ್ಸೋಗೆ ಮೈಸೂರಿಂದ ಮಾತಾಡ್ತಾ ಇರೋದು. ಮಾನ್ಯ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಮೊನ್ನೆ ರಾಜ್ಯದಲ್ಲಿ ಉದ್ಭವಿಸಿರೋ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗೆ ವನ್ಯಜೀವಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡುವ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಚಿಂತನೆ ಅಷ್ಟೇ, ಪೂರ್ಣ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿಲ್ಲ ಅವರು. ಅದರ ಅಭಿಪ್ರಾಯಗಳನ್ನ ಪಡೆದು ಚರ್ಚೆ ಆಗಲಿ ನಂತರ ಮುಂದುವರಿತೀವಿ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಚಿಂತನೆ ಅಷ್ಟೇ ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತ ಹೇಳಿಲ್ಲ. ಆದರೆ ಈ ಚಿಂತನೆ ಅಂತ ಹೇಳಿದ್ದನ್ನೇ ಈಗಾಗಲೇ ಹಲವಾರು ಚರ್ಚೆಗೆ ಕಾರಣ ಆಗಿದೆ. ಅಂದರೆ ರಾಜ್ಯದಲ್ಲಿ ಅದರ ಬಗ್ಗೆ ಅದ್ರ ವಿರುದ್ಧವಾಗಿ ಮಾತಾಡೋರು ಜಾಸ್ತಿ ಇದ್ದಾರೆ, ಪರ ಕೆಲವರು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಇದು ಹೊಸದೇನಲ್ಲ. 2017ರಲ್ಲೂ ಕೂಡ ರಾಜ್ಯದಲ್ಲಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆನೆಗಳ ನಿಯಂತ್ರಣಕ್ಕೋಸ್ಕರ ಆನೆಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು ನಿಜ. ಜೊತೆಗೆ ಹಾಸನ ಜಿಲ್ಲೆಯ ಕೆಲವು ಭಾಗದಲ್ಲೂ ಆ ಅಧಿಕಾರಿಗಳು ಹೇಳಿದರು, ಈ ಥರ ಕೆಲವು ಆನೆಗಳನ್ನ ಗುರುತಿಸಿದ್ದೀವಿ, ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡ್ತೀವಿ, ಅದರಿಂದ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಸ್ವಲ್ಪ ಕಡಿವಾಣ ಬೀಳ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದರು. ಆದರೆ ಈ ಖಂಡ್ರೆ ಅವರು ಇಂಥದ್ದೇ ಪ್ರಾಣಿ ಅಂತ ಹೇಳಿಲ್ಲ, ಅಂದರೆ ಪಟ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಆನೆಗೆ, ಇನ್ನೊಂದು ಚಿರತೆಗೆ, ಈ ಥರ ಒಂದು ಇಂಥದ್ದೇ ಪ್ರಾಣಿಗೆ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಅದರಿಂದ ಯಾವ ಪ್ರಾಣಿಗೆ ಮಾಡ್ತಾರೆ ಅಂತ ಅವರು ಮುಂದಿನ ದಿನದಲ್ಲಿ ಹೇಳಬೇಕು. ಜೊತೆಗೆ ಈಗ ಆನೆಗೆ ಒಂದು ವೇಳೆ ಆನೆಗೆ ಸಂತಾನಹರಣ ಚಿಕಿತ್ಸೆ ಮಾಡಿದ್ರು ಅಂತಂದ್ರೆ, ಇವಾಗ ಆನೆನ ಕಾಡಿನ ರೈತ ಅಂತ ಕರೀತಾರೆ. ಅಂದರೆ ಇವಾಗ ಕಾಡೆಲ್ಲ ಬೆಳೆಯೋದು ಆನೆಯಿಂದ. ಅಂದರೆ ಆನೆ ಎಲ್ಲೋ ಒಂದು ಕಡೆ ಏನೋ ಒಂದು ತಿನ್ನುತ್ತೆ, ಅಂದರೆ ಸೊಪ್ಪು ಬೀಜ ಇದನ್ನೆಲ್ಲ, ಆ ಬೀಜ ತಗೊಂಡೋಗಿ ಇನ್ನೊಂದು ಕಡೆ ಅದು ತಿಂದು ಹೊಟ್ಟೆಯಿಂದ ಲದ್ದಿ ಹಾಕಿದಾಗ ಆ ಲದ್ದಿ ಕಾಡಿನಲ್ಲಿ ಇನ್ನೊಂದು ಕಡೆ ಬೆಳೆದು ಕಾಡು ಬೆಳವಣಿಗೆಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಅಂದರೆ ಅದೇ ಕಾರಣಕ್ಕೆ ಆನೆಯನ್ನು ಕಾಡಿನ ರೈತ ಅಂತ ಕರೀತಾರೆ. ಈಗ ಕಡಿಮೆ ಮಾಡಿದ್ರೆ ಮುಂದಿನ ಜನ್ರೇಷನ್ನಲ್ಲಿ ಹೇಗೆ ಕಷ್ಟ ಆಗಲ್ವಾ ಅಂತ ವಿರೋಧ ಮಾಡ್ತಾರೆ. ಮತ್ತು ಇದು ಸಚಿವರ ಹತಾಶೆಯ ಸ್ಥಿತಿ, ಇದು ಸರಿಯಲ್ಲ ಈ ಮಾರ್ಗ ಅಂತ ಕೆಲವರು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಯುವಂಥ ಸಂದರ್ಭದಲ್ಲಿ ಹಲವಾರು ಮಾರ್ಗಗಳನ್ನ ಅನಿಸೋ ರೀತಿ ಈ ಸಂತಾನಹರಣ ಚಿಕಿತ್ಸೆ ಕೊಡೋದು ಕೂಡ ಒಂದು ಮಾರ್ಗ. ಅಂದರೆ ಅದೇ ಅಲ್ಲ, ಒಂದು ಮಾರ್ಗ. ಅದನ್ನು ಮಾನವೀಯ ನೆಲೆಗಟ್ಟಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಕೆಲವು ವಿಜ್ಞಾನಿಗಳು ಹೇಳೋದೇನಪ್ಪ ಅಂದರೆ, ಇದು ಸಂತಾನಹರಣ ಚಿಕಿತ್ಸೆ ಅಲ್ಲ, ಇದೊಂದು ಚುಚ್ಚುಮದ್ದು. ಆ ಚುಚ್ಚುಮದ್ದನ್ನು ಕೊಟ್ಟರೆ ಆ ಪ್ರಾಣಿ 2 ವರ್ಷಗಳ ಕಾಲ ಗರ್ಭ ಧರಿಸಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ನಂತರದಲ್ಲಿ ಅದು ಮುಂದೆ ಮಾನಿಟರ್ ಮಾಡ್ಕೊಂಡು ಹೋಗಬೇಕು ಅಂತ ಅದು ನಿಜ. ಇವಾಗ ಅರಣ್ಯ ಸಚಿವರು ಅದನ್ನು ಈಗ ಅದು ಒಂಥರ ಕ್ಲಾರಿಟಿ ಕೊಡಬೇಕು, ಹೇಗೆ ಮಾಡ್ತಾರೆ. ಅಂದರೆ ಈಗ ಒಂದು ಪ್ರಾಣಿಗೆ ಆ ಸಂತಾನಹರಣ ಚಿಕಿತ್ಸೆ ಮಾಡ್ತೀವಿ ಅಂದರೆ ಎಲ್ಲಾನು ಕಾಡೊಳಗಡೆ ಹೋಗಿ ಅದು ಯಾವುದು ಹೆಣ್ಣಿದೆ ಅದನ್ನೆಲ್ಲ ಹಿಡಿದು ಅದನ್ನು ಚಿಕಿತ್ಸೆ ಮಾಡಿ ಅದೆಲ್ಲ ಕಷ್ಟ. ಅದಕ್ಕೆ ಚುಚ್ಚುಮದ್ದು ಕೊಡೋದು, ಸಂತಾನಹರಣ ಚಿಕಿತ್ಸೆನೋ ಅಥವಾ ಚುಚ್ಚುಮದ್ದೋ, ಅದನ್ನು ಒಂದು ಕ್ಲಿಯರಾಗಿ ಹೆಂಗೆ ಏನು ಅಂತ ಸಚಿವರು ಅದನ್ನು ಖಚಿತಪಡಿಸಿದ್ರೆ ತುಂಬ ಒಳ್ಳೆಯದು. ಅಂದರೆ ಈಗ ವನ್ಯಜೀವಿ ಮಾನವ ಸಂಘರ್ಷ ರಾಜ್ಯದಲ್ಲಿ ತುಂಬ ಜಾಸ್ತಿ ಆಗಿದೆ. ಆ ಕಾರಣದಿಂದ ಇದು ಒಂದು ಮಾರ್ಗ ಅಂತಂದ್ಬಿಟ್ಟು ಕೆಲವು ವಿಜ್ಞಾನಿಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆದರೆ ಈ ಸಮಾಜದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಇದರ ಪ್ರಾಣಿಗಳಿಗೆ ಈ ಥರ ಎಲ್ಲ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಜೋರಾಗಿ ಕೇಳಿಸ್ತಾ ಇದೆ.